ಇದು ಸರಿ ಏನಂತಂದ್ರೆ ಪದೇ ಪದೇ ಕೇಂದ್ರ ಬಗ್ಗೆ ಕಡೆ ಬಟ್ ಮಾಡಿ ತೋರಿಸ್ತೀವಿ. ಕೇಂದ್ರದ ಯೋಜನೆಗಳ ಬಗ್ಗೆ ಸಂತೋಷ್ ಲಾಡೋರಿಗೆ ಮಾಹಿತಿ ಇಲ್ಲ ಅಂತ ಸಿಟಿ ರವಿ ಹೇಳ್ತಾರೆ. ಹೇಳ್ಬೋದು. ನಿಮಗೆ ಅವ್ರಿಗೆ ಮಾಹಿತಿ ಇದ್ದರೆ ಕೊಡೋಕ್ಕೆ ಹೇಳಿ, ನಿಮಗೂ ಮಾಹಿತಿ ಇದ್ದರೆ ಜನಕ್ಕೆ ತಿಳಿಸಿ. ಪತ್ರಿಕಾ ಮಾಧ್ಯಮದವ್ರಿಗಂತೂ ಮಾಹಿತಿ ಇರಬೇಕಲ್ಲ. ಸಿ ಟಿ ರವಿಯವರು ಕೂಡ ಮಾಹಿತಿ ಇದ್ದರೆ ತಿಳಿಸ್ಲಿ. ನಿಜಾಂಶ ಏನು, ಅವ್ರು ಹೇಳಿರ್ತಕ್ಕಂಥ ಪ್ರಾಮಿಸ್ಗಳು ಓದ್ಬಿಡ್ಲಿ ಫಸ್ಟು. ಯಾವುದು ಮೋದಿ ಸಾಹೇಬ್ರು ಸರ್ಕಾರಕ್ಕೆ ಬರೋಕ್ಕಿಂತ ಮುಂಚೆ ಅವರು 1ನೇ ಮ್ಯಾನಿಫೆಸ್ಟೋ, 2ನೇ ಮ್ಯಾನಿಫೆಸ್ಟೋ, 3ನೇ ಮ್ಯಾನಿಫೆಸ್ಟೋ ಹಿಂಗೆ ಇಟ್ಕೊಂಡು ಓದ್ಬಿಡಿ. ಇವತ್ತು ದೇಶ ಯಾವ ಪರಿಸ್ಥಿತಿ ಅಲ್ಲ ಅಂತ ಅವರೇ ಹೇಳಿ ಅಲ್ಲ. ಅಥವಾ ನಿಮಗೆ ಗುರ್ತಿದ್ರೆ ನೀವು ಹೇಳಿ, ಯಾಕೆ ಹೇಳಬಾರ್ದು ಜನಕ್ಕೆ ಕೇಳಿ ಅಲ್ಲ. ಇವತ್ತು ಡಾಲರ್ ರೇಟ್ ಕೇಳಿ. ಇವತ್ತು ಕೇಂದ್ರ ಸರ್ಕಾರ ಕಪ್ಪು ಹಣ ಎಷ್ಟು ಹೋಗಿದೆ ಅಂತ ಈ ದೇಶದಿಂದ ಕೇಳಿದ್ದಾರೆ ಪ್ರಶ್ನೆ. ಕಪ್ಪು ಹಣ ಕಳೆದ 10 ವರ್ಷದಿಂದ ಈ ದೇಶದಿಂದ ಎಷ್ಟು ಹೋಗಿದೆ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥ ಉತ್ತರ ಇದು, ನಮಗೆ ಮಾಹಿತಿ ಇಲ್ಲ ಅಂಥೇಳಿ. ಯಾರು ಹೇಳಿರ್ತಕ್ಕಂಥದ್ದು? ಕೇಂದ್ರ ಸರ್ಕಾರ ಉತ್ತರ ಇದೆ, ಮಾಹಿತಿ ಇಲ್ಲ ಅಂಥೇಳಿ. 10 ವರ್ಷಕ್ಕಿಂತ ಮುಂಚೆ ನಾನು ಭಾಳ ದೊಡ್ಡ ಚೌಕಿದಾರ ನಾನು 1 ರೂಪಾಯಿನೂ ಹೋಗಕ್ಕೆ ಬಿಡೋಂಗಿಲ್ಲ, ಈ ಭೂಮಿ ಮಣ್ಣು ಎಲ್ಲ ಅವ್ರು ಹೇಳಿದ್ರು, ಹೊರಗಿನ ದುಡ್ಡು ತರ್ತೀವಿ ಅಂತ ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ ಇಲ್ಲಿರೋ ದುಡ್ಡು ಎಷ್ಟು ಹೋಗಿದೆ ಅಂತ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ರಿಸರ್ವ್ ಬ್ಯಾಂಕ್, ಅದೇ ಸ್ವಿಸ್ ಬ್ಯಾಂಕ್ನವ್ರು ಹೇಳ್ತಾ ಇದ್ದಾರೆ 3 ಪಟ್ಟು ಜಾಸ್ತಿ ಆಗಿದೆ. 12,000 ಕೋಟಿ ಇರ್ತಕ್ಕಂಥದ್ದು 37,000 ಕೋಟಿ ಆಗಿದೆ ಅಂತ ಸ್ವಿಸ್ ಬ್ಯಾಂಕ್ ರೆಕಾರ್ಡ್ಸ್ ಇದೆ. ಇದು ಯಾರು ಹೇಳ್ಬೇಕೀಗ? ಇದು ಯಾರು ಹೇಳ್ಬೇಕಿಂತ ಮಾಹಿತಿಗಳು ಹೇಳೋದು ಬೇಡ. ಎಕ್ಸ್ಟರ್ನಲ್ ಬಾರೋಯಿಂಗು ಸುಮಾರು 25 ಲಕ್ಷದಿಂದ 30 ಲಕ್ಷ ಕೋಟಿ ಇರ್ತಕ್ಕಂಥದ್ದು ಬರೀ ಎಕ್ಸ್ಟರ್ನಲ್ ಬಾರೋಯಿಂಗ್, ಟೋಟಲ್ ಬಾರೋಯಿಂಗ್ ಅಲ್ಲ. ಇವತ್ತು 65 ಲಕ್ಷ ಕೋಟಿಗೆ ಆಗಿದೆ ಎಕ್ಸ್ಟರ್ನಲ್ ಬಾರೋಯಿಂಗು. ಇದ್ರ ಬಗ್ಗೆ ಯಾರು ಮಾತನಾಡಬೇಕು? ಸೊ ಇಂಥ ವಿಷಯಗಳು ಮಾತನಾಡಿದ್ರೆ ನಾವು ಮಾತನಾಡ್ಬೋದು. ಸುಮ್ಮನೆ ಏನೋ ಆರ್ಕೆ ಉತ್ತರಗಳು ಕೊಟ್ಕೊಂಡ್ರೆ ನಾವೇಗೆ ಮಾತಾಡಕ್ಕೆ ಬರುತ್ತೆ? ಸದ್ಯದಲ್ಲಿ ಕಾಂಗ್ರೆಸ್ ಕುರ್ಚಿ ಕದನ ಶಾಂತವಾಗಿದೆ ಸರ್. ಕುರ್ಚಿಯಲ್ಲಿ ಇತ್ತಪ್ಪ, ಸಿಎಂ ಕುರ್ಚಿ ಶಾಂತವಾಗೈತಲ್ಲಪ್ಪ. ಶಾಂತ ಆಗಿದೆ ಸರ್. ಇತ್ತು ಸರ್ ಸಿದ್ದರಾಮಯ್ಯ ಅವರು ಇರ್ತಾರೆ. ಎಲ್ಲ ಹೇಳಿವಲ್ರಿ, ನೀವು ಎಷ್ಟಲ್ಲಿ ಕೇಳಿದ್ರು ಅದ್ರ ಬಗ್ಗೆ ನಾನು ಉತ್ತರ ಕೊಡೋದಿಲ್ಲ. ಹೈಕಮಾಂಡ್ ಅಂತ ಹೇಳ್ಬಿಟ್ಟಿದ್ದೀವಿ. ಪದೇ ಪದೇ ನನ್ನ ಕೇಳಿ ನೀವು ನಿರಾಶರಾಗಬೇಡ. ಸಕ್ಕರೆ ಸಚಿವರು ಇದ್ದಾರೆ, ಸಕ್ಕರೆ ಕಬ್ಬು ಬೆಳೆಗಾರ ವಿಚಾರವಾಗಿ, ರೈತರ ವಿಚಾರ ಮಾಡೋಕ್ಕೆ ಅವ್ರದ್ದು ಆದಂಥ ಒಂದು ಡಿಪಾರ್ಟ್ಮೆಂಟ್ ಸಚಿವರು ಇದ್ದಾರೆ. ಸಂತೋಷ್ ಲಾಡ್ ಅವರು ಅಷ್ಟೊಂದು ಯಾಕೆ ಪ್ರೀತಿ ತೋರಿಸ್ತಾ ಇದ್ದಾರೆ ನೋಡ್ರಿ. ಆರ್ ಅಶೋಕರ ಅಲ್ಲ, ಆರ್ ಅಶೋಕರ ಅಣ್ಣವ್ರು ಏನು ಮಾತಾಡಿದಾರೆ ನನಗೆ ಗೊತ್ತಿಲ್ಲ. ನಾವು ಹೇಳ್ತಕ್ಕಂಥದ್ದು ಅದೇ ಹೇಳ್ತೀವಲ್ಲ, ಬಿ ಜೆ ಪಿಯವರು ಚರ್ಚೆ ಮಾಡೋಕ್ಕೆ ಎಥನಾಲ್ ಪಾಲಿಸಿ ಬಗ್ಗೆ ಫಸ್ಟ್ ಮಾತಾಡಬೇಕು. ಈ ದೇಶದ ಎಥನಾಲ್ ಪಾಲಿಸಿ ಯಾವಾಗ ಪ್ರಾರಂಭ ಆಯಿತು, ಯಾರಕ್ಕೋಸ್ಕರ ಪ್ರಾರಂಭ ಆಯಿತು, ಯಾತಕ್ಕೋಸ್ಕರ ಪ್ರಾರಂಭ ಆಯಿತು? ಶುಗರ್ ಕೇನ್ ಫಾರ್ಮರ್ಸು ಅವರಿಗೆ ಡಿಸ್ಟಿಲರಿ ಪ್ಲಸ್ ಎಥನಾಲ್ ಮಾಡೋಕ್ಕೆ ಬಿಟ್ಟಿದ್ರೆ, ಯಾರು ಎಕ್ಸಿಸ್ಟಿಂಗ್ ಪ್ಲಾಂಟ್ ಇತ್ತು ಅದು ನನ್ನ ಪ್ರಕಾರ, ನಾನು ರಾಂಗ್ ಇರ್ಬೋದು, ನನ್ನ ಪ್ರಕಾರ ಎಲ್ಲರಿಗೂ ಅನುಕೂಲ ಆಗ್ತಿತ್ತು. ಎಥನಾಲ್ ಪ್ರೊಡಕ್ಷನ್ ಜಾಸ್ತಿ ಮಾಡೋಕ್ಕೆ ಹೇಳಿದವರು ಯಾರು ಹೇಳಿದವರು? ಮತ್ತು ಕೇಂದ್ರ ಸರ್ಕಾರ ಎಥನಾಲ್ ಜಾಸ್ತಿ ಮಾಡೋಕ್ಕೆ ಹೇಳಿದ್ಮೇಲೆ ಮತ್ತೆ ಎಥನಾಲ್ ಖರೀದಿ ಮಾಡಬೇಕು ಬೇಡ? ಮತ್ತು ಕೋಟಾ ನೀವೇ ಕಮ್ಮಿ ಕೊಡ್ತಾ ಇದ್ದೀರಿ. ಕೋಟಾ ಫಿಕ್ಸ್ ಮಾಡೋರು ನೀವೇ, ಎಥನಾಲ್ ಪ್ರೊಡಕ್ಷನ್ ಮಾಡಿದ್ರೆ ಹೇಳಿದ್ರು. ಈಗ ಎಥನಾಲ್ ಪ್ರೊಡಕ್ಷನ್ ಅವ್ಯವಸ್ಥೆ ಆಗಿದ್ದಕ್ಕೆ 5% ಯೂಸ್ ಮಾಡ್ತೀವಿ, 10% ಯೂಸ್ ಮಾಡ್ತೀವಿ ಅಂತ ಹೇಳಿದ್ದವ್ರು ಇವರೇ. ಇವತ್ತು ಅವರು ಬಿಕಾಸ್ ದೇ ಆರ್ ನಾಟ್ ಏಬಲ್ ಟು ಕನ್ಸ್ಯೂಮ್ ಎಥನಾಲ್ ವಿಚ್ IPCL ಇಂಡಿಯನ್ ಪೆಟ್ರೋಲಿಯಂ ತೊಗೋಬೇಕಾಗಿತ್ತು, ಅವ್ರು ತೊಗೊಳ್ತಾ ಇಲ್ಲ. ಇವತ್ತು ಭಾರತ ಸರ್ಕಾರ ತೊಗೊಳ್ತಿರೋದಕ್ಕೆ ಮತ್ತು ಈ ಪ್ರಾಬ್ಲಮ್ ಇವತ್ತು ರೈತರಿಗೆ ಆಗ್ತಾ ಇರೋದು, ಅದು ಸತ್ಯ ಇದೆಯಲ್ಲ. ಇದ್ರ ಬಗ್ಗೆ ನೀವು ಕೇಳಬೇಕಲ್ಲ BJP ಅವರಿಗೆ. ತಪ್ಪೇನಿದೆ ನಾನು ಹೇಳಿರ್ತಕ್ಕಂಥದ್ದು? ಸುಳ್ಳು ಮಾಹಿತಿ ಏನಿದೆ ಅದರಲ್ಲಿ? ಅಥವಾ ನನ್ನ ಮಾಹಿತಿ ಸುಳ್ಳಿದ್ರೆ ತಪ್ಪು, ಸರಿ ಮಾಹಿತಿ ಕೂಡ ಕೇಳಿ. ವಾಟ್ ವಾಸ್ ದ ಟೋಟಲ್ ಪ್ರೊಡಕ್ಷನ್ ಆಫ್ ಎಥನಾಲ್ ಇನ್ ಲಾಸ್ಟ್ 10 years ಬ್ಯಾಕ್ ಆ್ಯಂಡ್ ಹೌ ಮಚ್ ಟುಡೇ ಇಟ್ ಈಸ್ ದೇರ್? ವೈ ದಿಸ್ ಸೋ ಮಚ್ ಆಫ್ ಇನ್ಕ್ರೀಸ್ ಇನ್ ಎಥನಾಲ್ ಪ್ರೊಡಕ್ಷನ್ ಇಸ್ ಹ್ಯಾಪೆಂಡ್? ಇಟ್ ಈಸ್ ಮಾನಿಟರ್ಡ್ ಬೈ ಹೂಮ್? ದಿಸ್ ಟೋಟಲ್ ಎಥನಾಲ್ ಪ್ರೊಡಕ್ಷನ್ ಇಂಡಿಯಾ ಇಸ್ ಮಾನಿಟರ್ಡ್ ಬೈ ಹೂಮ್? ನಾವು ಕೇಳಿದ್ರೆ ತಪ್ಪಿದೆ ಅದರಲ್ಲಿ. ಈ ವಿಚಾರವಾಗಿ ಸಂತೋಷ್ ಲಾಡ್ ಅವರು ಬಹಿರಂಗವಾಗಿ ಚರ್ಚೆಗೆ ಸಿದ್ಧ ಇದ್ದಾರೆ. ಅದ್ರಿ ಅಸೆಂಬ್ಲಿಲಿ ಹೇಳ್ಬಿಟ್ರೆ ಆಯ್ತಲ್ಲ. ಈಗ ಎಥನಾಲ್ ಪ್ರೊಡಕ್ಷನ್ ಏನಿದೆ ಅಂತ ಹೇಳಿ ಅಲ್ಲಿ ತಂದುಬಿಟ್ಟು ಅದೇ ಹೇಳ್ಬಿಟ್ರೆ ಆಯ್ತಲ್ಲ. ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್, ನೈದರ್ ಐ ಆಮ್ ದ ಮಿನಿಸ್ಟ್ರಿ, ಬಟ್ ವಾಟ್ ಎವರ್ ಐ ಆಮ್ ಆಸ್ಕಿಂಗ್ ಅ ಕ್ವಶನ್, ಲೈಕ್ ಯು ಹ್ಯಾವ್ ಗಾಟ್ ರೈಟ್ ಟು ಆಸ್ಕ್ ಕ್ವಶನ್, ಲೈಕ್ ಐ ಆಲ್ಸೋ ಗಾಟ್ ರೈಟ್ ಟು ಆಸ್ಕ್ ಕ್ವಶನ್. ನಾನು ಕೇಳಿದ ಪ್ರಶ್ನೆ ತಪ್ಪಲ್ಲೇನಿದೆ? ನಂದು ತಪ್ಪಿದ್ರೆ ನನ್ನ ತಪ್ಪಿದ್ರೆ ಮಾಹಿತಿ ಕೊಡಬೇಕಲ್ಲ ಸಾರ್ವಜನಿಕರಲ್ಲಿ. ಈಗ ಅವ್ರು ಸರಿ ಇದ್ದರೆ ಮಾಹಿತಿ ಕೊಡಲಿಲ್ಲ. ಎಥನಾಲ್ ಸಿಸ್ಟಮ್ನ, ಎಥನಾಲ್ ಟೋಟಲ್ ಪ್ರೊಡಕ್ಷನ್ನ ಪ್ರಾರಂಭ ಮಾಡಿದವರು ಯಾರು, ಇದು ಗೈಡ್ಲೈನ್ಸ್ ಮಾಡೋರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಅದ್ರ ಬಗ್ಗೆ ಮಾಹಿತಿ ಕೊಡೋಂಗಿಲ್ಲ. ಬರೀ ಶುಗರ್ ಕೇನ್ ಹೇಳಿದ್ರೆ ಶುಗರ್ ಕೇನ್ ಫಾರ್ಮರ್ಸ್ ಇವತ್ತು ತೊಂದರೆ ಆಗಿರೋದು ಇದು ಇಂಡೈರೆಕ್ಟ್ಲಿ ರಿಲೇಟೆಡ್ ಟು ಎಥನಾಲ್ ಓನ್ಲಿ. ಅಂದರೆ ಕೇಂದ್ರ ಸರ್ಕಾರದಿಂದನೇ ತೊಂದರೆ ಇಲ್ಲ ಸರ್. ಡೌಟ್ ಐತೇನ್ರಿ ನಿಮಗೆ? ಡೌಟ್ ಇಟ್ಕೋಬೇಡ್ರಿ. ಯಾಕಂದ್ರೆ ಕೇಂದ್ರ ಸರ್ಕಾರ 1 ರೂಪಾಯಿನ ರೊಕ್ಕ ಕೊಡೋಂಗಿಲ್ಲ. ಇವತ್ತು ನೋಡಿ, ಕರ್ನಾಟಕದಲ್ಲಿ ಕಳೆದ 11 ವರ್ಷದಲ್ಲಿ ಅವ್ರದೇ ಸರ್ಕಾರ ಇರಲಿ, ತೊಂದರೆ ಆಗಿದ್ದಾಗ ಯಾರು ರೈತರು ರೊಕ್ಕ ಕೊಟ್ಟಿದ್ದಾರೆ ನನಗೆ ಹೇಳಿ ನೋಡೋಣ. ರೈತರ ಸಾಲ ಏನೋ ಮನ್ನಾ ಮಾಡಿದ್ದಾರಾ? ಕೇಂದ್ರದಲ್ಲಿ ನಾವಿದ್ದಾಗ 73,000 ಕೋಟಿ ಸಾಲ ಮನ್ನಾ ಮಾಡಿದ್ವಿ. ಸಿದ್ದರಾಮಯ್ಯ ಅವರು ಇಲ್ಲಿದ್ದಾಗ ಸುಮಾರು 8,500 ಕೋಟಿ ಸಾಲ ಮನ್ನಾ ಮಾಡಿದ್ವಿ. ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ BJP ಸರ್ಕಾರ 16,500 ಲಕ್ಷ ಕೋಟಿ ಉದ್ಯಮಿದಾರ ಸಾಲ ಮನ್ನಾ ಮಾಡಿದೆ. 5% ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಮಾಡಿದೆ. 5% ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಮಾಡಿದ್ರೆ ಸುಮಾರು 11 ಲಕ್ಷ ಕೋಟಿ ನಷ್ಟ ಇದೆ ಈ ದೇಶಕ್ಕೆ. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡೋಂಗಿಲ್ಲಲ್ವಾ? ಕೇಳಿ ನೋಡಿ, ನಾನು ಹೇಳಿ ಸರಿದೆ ತಪ್ಪಿದೆ ಕೇಳಿ ನೋಡಿ. ಇತ್ತೀಚೆಗೆ BJP ಅವರಿಗೆ ರೈತರ ಮೇಲೆ ಭಾಳ ಪ್ರೀತಿ ಉಕ್ಕಿ ಹರಿತಾ ಇದೆ. ಅದೇ ಅಲ್ಲಿ ರೈತರು 700 ಜನ ಅಲ್ಲೇ ರೈತರು ಡೆಲ್ಲಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು.
ಸೂಸೈಡ್ ಮಾಡ್ಕೊಂಡ್ರು. ಇವ್ರ ಕಾಟದಿಂದ, ಇವ್ರು ಮಾಡಿರ್ತಕ್ಕಂಥ ನಿರ್ಬಂಧದಿಂದ ಭಾಳಷ್ಟು ಜನ ಅಲ್ಲಿ ಜೀವನ ಕಳ್ಕೊಂಡ್ರು. ಇವತ್ತು ರೈತರ ಬಗ್ಗೆ ಪ್ರೀತಿ ತೋರಿಸ್ತಿರ್ತಕ್ಕಂಥ ನೀವು ಕೇಳಿ, ಯಾಕೆ ರೈತರ ಸಾಲ ಯಾಕೆ ಮನ್ನಾ ಮಾಡಬಾರ್ದು ಕೇಳ್ರಲ್ಲ. ಕೇಂದ್ರದಲ್ಲಿ 11 ವರ್ಷ ಆಯಿತು, ಯಾಕೆ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಕೇಳ್ರಿ.